ಬರೀ 150cc ಇಷ್ಟೊಂದು ಕಾಸು ಕೊಡ್ಬೇಕು ಅಂತ ನೀವೇನಾದ್ರು ಅನ್ಕೊಂಡ್ರೆ ಒಂದು ಸಲ ಈ ಗಾಡಿ ನಿಲ್ಸಿ ನೋಡಿ, ಕಳ್ದೊಯ್ತೀರಾ. ನಾವು ಒಂದ್ ಬೋರ್ಡ್ ಹಾಕೊಂಡು ಓಡಾಡ್ಬೇಕು ಗುರು, ಗುಂಡಿ ಬಿದ್ದಿರೋ ರಸ್ತೆಗಳನ್ನ ಸರಿಪಡಿಸಿ. ಈ ಗಾಡಿ ತಗೊಂಡ್ವಿ ಅಂದ್ರೆ ಈ ಗಾಡಿ ಜೊತೆ ಒಂದ್ ಚೀಲ ಇಟ್ಕೊಂಡ್ ಓಡ್ಬೇಕು. ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ತರ ಆಗುತ್ತೆ ಗುರು. ಹೊಡ್ಕೊಂಡ್ರೆ ಗೂಟ ಯಾತ್ರೆ ಹೋಗ್ಬಿಡ್ತೀವಿ. ಪುನಿ ಹೆಂಗಿದೆ? ಇಲ್ಲೊಂದ್ ಆನೆ ಅಲ್ಲೊಂದ್ ಆನೆ. ನಾನು ಬೈಕ್ ಆನೆ ಮೇಲೆ ಕೂತಿದ್ದೀನಿ, ಅವನು ನಿಜವಾದ ಆನೆ ಮೇಲೆ ಕೂತಿದ್ದಾನೆ. ಸಿಟಿಲಿ ಓಡ್ಸೋಕ್ ಮಾತ್ರ ಒಳ್ಳೆ ಕ್ರೇಜ್ ಕೊಡುತ್ತೆ. 3 ಜನ ಕೂತ್ಕೊಂತೀವಿ ಅಂದ್ರೆ ಹಿಂದೆ ಕೂತಿರೋನು ಹೊಗೆ ಅಂತಾನೆ. DRL LED ಕೊಟ್ಟಿದ್ದಾನೆ. ಈ ಗಾಡಿ ಅಗ್ರೆಸಿವ್ ಕಾರಣಕ್ಕೆ ಮೇನ್ ರೀಸನ್ ಅದು. ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ ಕೇಪಬಲ್ ಕನ್ನಡಿಗ. ಇವತ್ ನಾವು ಸ್ಪೋರ್ಟಿಯಾಗಿ ಅಗ್ರೆಸಿವ್ ಲುಕ್ ಅಲ್ಲಿರೋ R15 V4 ನ ರಿವ್ಯೂ ಮಾಡ್ತಾ ಇದೀವಿ. ನಮ್ ಜನ ಎಲ್ಲೇ ಹೋದ್ರು ಕಂಫರ್ಟಬಲ್ ಹುಡುಕ್ತಾರಲ್ಲ ಗುರು. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ. ನಾವು ಒಂದ್ ಬೋರ್ಡ್ ಹಾಕೊಂಡು ಓಡಾಡ್ಬೇಕು ಗುರು. ಗುಂಡಿ ಬಿದ್ದಿರೋ ರಸ್ತೆಗಳನ್ನ ಸರಿಪಡಿಸಿ, ಹೊಸ ರಸ್ತೆಗಳನ್ನು ಗುಣಮಟ್ಟದಿಂದ ನಿರ್ಮಾಣ ಮಾಡಿ, ನಮ್ಮ ಜನರ ಜೀವನ ಜೊತೆ ಆಟ ಆಡಬೇಡಿ ಅಂತ ನಾವು ಒಂದ್ ಬೋರ್ಡ್ ಹಾಕೊಂಡು ಓಡಾಡ್ಬೇಕನ್ಸುತ್ತೆ. ನೀವು ರೂಲ್ಸ್ ನ ಫಾಲೋ ಮಾಡಿ ಅನ್ನೋಕ್ಕೂ ಮುಂಚೆ ನೀವು ರೂಲ್ಸ್ ಗಳನ್ನ ಫಾಲೋ ಮಾಡಿ, ಸರಿಯಾದ ರಸ್ತೆಗಳನ್ನ ನಿರ್ಮಾಣ ಮಾಡಿ. ಹೆಲ್ಮೆಟ್ ಮತ್ತೆ ಇನ್ಶೂರೆನ್ಸ್ ಇಲ್ದವ್ರಿಗೆ ಫೈನ್ ಹಾಕೋ ಬದಲು ಅದೇ ದುಡ್ಡಲ್ಲಿ ಹೆಲ್ಮೆಟ್ ನ ಕೊಡ್ಸಿ, ಅದೇ ದುಡ್ಡಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಡಿ. ಫೈನ್ ಹಾಕಿ ಅದನ್ನ ಸರ್ಕಾರ ಕೊಡೋ ಬದಲು ಅದೇ ದುಡ್ಡಲ್ಲಿ ಅವನಿಗೆ ಕೊಡ್ಸ್ರಿ. ನೆಕ್ಸ್ಟ್ ಆ ತಪ್ಪೇ ಆಗಲ್ವಲ್ಲ. ಗಾಡಿಲಿ 150cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ. 18.1 bhp ಪವರ್ ಜೊತೆ 10,000 RPM ಕೊಟ್ಟಿದ್ದಾನೆ. ಮತ್ತೆ 14.2 ನ್ಯೂಟನ್ ಮೀಟರ್ ಟಾರ್ಕ್ ಜೊತೆ 7,500 RPM ಇದೆ. 6 ಸ್ಪೀಡ್ ಗೇರ್ ಬ್ಯಾಕ್ ಜೊತೆ ಟಾಪ್ ಸ್ಪೀಡ್ ಬಂದು 140 ಅಂತ ಹೇಳಿದ್ದಾರೆ. ಯಾರ್ಯಾರು ಬರ್ತಾರೋ ಮರೆ. ಈ ಗಾಡಿ ತಗೊಂಡ್ವಿ ಅಂದ್ರೆ ಈ ಗಾಡಿ ಜೊತೆ ಒಂದ್ ಚೀಲ ಇಟ್ಕೊಂಡ್ ಓಡ್ಬೇಕು. ಯಾಕೆ ಅಂದ್ರೆ ಅಕಸ್ಮಾತ್ ಆಯ್ಕೊಂಡ್ವಿ ಅಂದ್ರೆ ಎಲ್ಲಾನು ಚೀಲ ತುಂಬ್ಕೊಂಡ್ ಹೋಗ್ತಿದ್ದಾರೆ. ಟ್ಯಾಂಕು ಫೈಬರ್, ಇಂಜಿನ್ ಗಾರ್ಡ್ ಫೈಬರ್, ಬ್ಯಾಕು ಎಲ್ಲ ಇರ್ಲಿ ಚೀಲ ಎಲ್ಲ ಬೇಡ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ ದೇಶದ ಜನಕ್ಕೆ ಸ್ಪೋರ್ಟ್ಸ್ ಬೈಕ್ ಹೇಗಿರುತ್ತೆ ಅಂತ ರುಚಿ ಹಚ್ಚಿದ್ದೆ ಯಮಹದವರು. ನಮ್ ರೋಡ್ಗೆ ಈ ಗಾಡಿನ ಓಡ್ಸಕ್ಕೆ ತುಂಬಾ ಕಷ್ಟ ಗುರು. ಅಯ್ಯಪ್ಪ ಎಲ್ಲ ಬಾಯಿಗೆ ಬರುತ್ತಲ್ಲ ಗುರು. ಇದರಲ್ಲಿ ಡ್ಯುಯಲ್ ಚಾನೆಲ್ ABS ಕೊಟ್ಟಿದ್ದಾರೆ. ಫ್ರಂಟ್ ಸಸ್ಪೆನ್ಷನ್ ಬಂದು UST 4 ಕೊಟ್ಟಿದ್ದಾನೆ. ಚೆನ್ನಾಗಿ ಆಕ್ಷನ್ ಆಗುತ್ತೆ, ಅದರಿಂದ ಒಳ್ಳೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಕ್ಯಾಲಿಪರ್ ಬೈ ಬ್ರೇಕ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ಡಿಸ್ಪ್ಲೇಟು 282mm ಕೊಟ್ಟಿದ್ದಾರೆ. 2 ಪಿಸ್ಟನ್ ಕ್ಯಾಲಿಪರ್ ಬಳಸಿರೋದ್ರಿಂದ ಫ್ರಂಟ್ ಬ್ರೇಕ್ ತುಂಬಾ ಶಾರ್ಪ್ ಆಗಿ ಹಿಡಿಯುತ್ತೆ. ಫ್ರಂಟ್ 100 ಸೆಕ್ಷನ್ ಟೈರ್ ಜೊತೆ 17 ಇಂಚಸ್ ಅಲೋವಿಲ್ ಕೊಟ್ಟಿದ್ದಾರೆ. ರೇರ್ ಸಹ ಬೈ ಬ್ರೇಕ್ ಯೂಸ್ ಮಾಡಿದ್ದಾರೆ. 220mm ಡಿಸ್ಪ್ಲೇ ಕೊಟ್ಟಿದ್ದಾರೆ. 140 ಸೆಕ್ಷನ್ ಟೈರ್ ಜೊತೆ 70 ಇಂಚಸ್ ಅಲೋವಿಲ್ ಕೊಟ್ಟಿರೋದ್ರಿಂದ ಒಳ್ಳೆ ಕಾರ್ ಟೈರ್ ಕಂಡಂಗ್ ಕಾಣುತ್ತೆ. ಕಾರ್ನರಿಂಗ್ ಮಾಡ್ಬೇಕಾದ್ರೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ನಮ್ ಶಂಕರಣ್ಣ ಅವರು ಒಂದ್ ಮಾತು ಹೇಳಿದ್ದಾರೆ, ಸತ್ತಾಗ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನನ್ನಾದ್ರೂ ಸಾಧಿಸು ಅಂತ. ಹಾಗಂತ ನೈಟ್ ಪೂರ್ತಿ ಎದ್ದಿ ರೀಲ್ಸ್ ನ ಸ್ಕ್ರೋಲ್ ಮಾಡ್ಕೊಂಡು ಎದ್ದಿರೋದಲ್ಲ. ಲೈಫ್ ಅಲ್ಲಿ ಒಂದ್ ಗುರಿ ಇಟ್ಕೊಬೇಕು. ಆ ಗುರಿಲಿ ಬರೀ ಕನ್ಸುಗಳು ಇರಬಾರ್ದು, ಅದರ ಫಲಿತಾಂಶಗಳು ಇರ್ಬೇಕು. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಯೂನಿಯನ್ ಗುರು, ಯೂನಿಯನ್ ಕಿಸ್ ದಬಾಕಿಲ್ಲ ನಮಗೆ ಹೇಳಕ್ ಬರ್ತಾವನೆ ಅಂತ ಸ್ವಲ್ಪ ಜನ ಅನ್ಕೊಂತಿರ್ತಾರೆ. ಈಗ ಗೆದ್ದೋನು ಒಂದ್ ಕತೆ ಹೇಳಿದ್ರು ಅದು ಅದ್ಭುತವಾಗಿರುತ್ತೆ. ಸೋತೋನು ಭಗವದ್ಗೀತೆ ಬಗ್ಗೆ ಹೇಳಿದ್ರು ಅದು ವ್ಯರ್ಥವಾಗಿರುತ್ತೆ. ಬಟ್ ಒಂದೇ ಸಲ ಗೆದ್ದಿರೋಂಗಿಂತ 100 ಸಲ ಸೋತಿ ಗೆದ್ದಿರೋನ್ ಗೆಲುವು ತುಂಬಾ ಭಯಂಕರವಾಗಿರುತ್ತೆ. ನಾನ್ ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ, ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ಅಲ್ಲಿ ಮಿಸ್ ಮ್ಯಾಚಿಂಗ್ ಇದೆ. ಆ ಹೋಂಡಾ ಗಾಡಿಲಿರೋ ಅಣ್ಣನ ಆಳ್ತಾನ ನೋಡ್ರಿ, ಆ ಎನ್ಫೀಲ್ಡ್ ಅಲ್ಲಿ ಇರೋ ಅಣ್ಣನ ಆಳ್ತಾನ ನೋಡ್ರಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಮ್ ದೇಶದ ಜನನೇ ಹಂಗೆ, ಅವ್ರವ್ರ ಸಾಮರ್ಥ್ಯ ಗಾಡಿಗಳು ತಗೊಳಲ್ಲ. ನಮ್ಗೆ ಯಾಕೆ ಅಲ್ವಾ?
ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಸಿಟಿಲಿ ಓಡ್ಸೋಕ್ ಮಾತ್ರ ಒಳ್ಳೆ ಕ್ರೇಜ್ ಕೊಡುತ್ತೆ. ಹ್ಯಾಂಡ್ಲಿಂಗ್ ಮಾತ್ರ ಸಖತ್ತಾಗಿದೆ. ಗ್ಯಾಪ್ ಅಲ್ಲಿ ಓಡ್ಸೋಕ್ ಮಾತ್ರ ಆರಾಮ ನುಗ್ಗಿಸ್ಬೋದು ಗುರು. ಎಫರ್ಟ್ಲೆಸ್ ನುಗ್ಗಿಸ್ಬೋದು. ಗಾಡಿ ವೇಟ್ ತುಂಬಾ ಕಮ್ಮಿ ಇದೆಯಲ್ಲ, ಎಫರ್ಟ್ಲೆಸ್ ಆಗಿ ಹಿಂದಿ ನುಗ್ಗಿಸ್ಕೊಂಡು ಹೋಗ್ಬೋದು. ಸಡನ್ ಆಗಿ ಏನಾದ್ರು ಬ್ರೇಕ್ ಹಾಕಿದ್ರೆ ಹಿಂದೆ ಇರೋದ್ ಮುಂದೆ ಬಂದ್ ಬಿದ್ದಿರ್ತಾನೆ. ಈ ಗಾಡಿಲಿ ಸ್ಟ್ಯಾಂಡ್ ಸೆನ್ಸರ್ ಕೊಟ್ಟಿದ್ದಾನೆ. ಅಕಸ್ಮಾತ್ ನೀವೇನಾರ ಸ್ಟ್ಯಾಂಡ್ ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡಕ್ ಹೋದ್ರೆ ಈ ಗಾಡಿ ಸ್ಟಾರ್ಟ್ ಆಗಲ್ಲ. ಅಥವಾ ಗಾಡಿ ಸ್ಟಾರ್ಟ್ ಅಲ್ಲಿದ್ದಾಗ ಅದ್ರಲ್ಲೂ ಗೇರ್ಲಿದ್ದಾಗ ಸ್ಟ್ಯಾಂಡ್ ಹಾಕಿದ್ರೆ ಇಂಜಿನ್ ಕಟ್ ಆಫ್ ಆಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನಾಳೆ ತಗೋ ಬಾನಿನ್ನ ಏನ್ ಏಯ್ ಲೋ ಹಂಗಲ್ಲ ಬಡ್ಕೋ. ನಮ್ಮ ಅಮ್ಮವ್ರನ್ನ ಕೂರ್ಸ್ಕೊಂಡು ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರೆ ಮಕ ಕಿತ್ತೋಂಗ್ ಹೊಡಿತಾರೆ. ಪುನಿ ಹೆಂಗಿದೆ? ಇಲ್ಲೊಂದ್ ಆನೆ ಅಲ್ಲೊಂದ್ ಆನೆ. ನಾನು ಬೈಕ್ ಆನೆ ಮೇಲೆ ಕೂತಿದ್ದೀನಿ, ಅವನು ನಿಜವಾದ ಆನೆ ಮೇಲೆ ಕೂತಿದ್ದಾನೆ. ಈ ಗಾಡಿ ಸರ್ವಿಸ್ ಕಾಸ್ಟ್ ಬಂದು 1,000-1,500 ಆಗುತ್ತೆ. ಮೈಲೇಜ್ ಬಂದು 45 to 50 ಬಂದೇ ಬರುತ್ತಂತೆ. ಗಾಡಿ ಓನರ್ ಹೇಳಿದ್ದಾರೆ. ಮೆಜಾರಿಟಿ ಗಾಡಿ ತಗೊಳಕ್ಕೆ ರೀಸನ್ ಏನಂದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ ಅಂತಾನೆ ಗಾಡಿ ತಗೊಂತಾರೆ. ಈ ಗಾಡಿ ಓನರು ಸಹ ಮೈಲೇಜ್ ಚೆನ್ನಾಗ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ R15 ಹೋಗಿದ್ರಂತೆ. ಗಾಡಿ ಲೈಟ್ ವೈಟ್ ಇದ್ರು ವಾಬ್ಲಿಂಗ್ ಅನ್ನೋದೇ ಕಾಣ್ತಿಲ್ಲ ನೋಡಿ ಇದ್ರಲ್ಲಿ. ಆಟೋದವ್ರು ನೋಡ್ ಗುರು, ಅರ್ಧ ಅಡಿ ಜಾಗ ಸಿಕ್ಕಿದ್ರು ಆ ಗ್ಯಾಪ್ ಅಲ್ಲೇ ಗಾಡಿ ನುಗ್ಸ್ಬಿಡ್ತಾರ ಗುರು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಪಡ್ಕೊಂಡ್ರೆ ಗೂಟ ಯಾತ್ರೆ ಹೋಗ್ಬಿಡ್ತೀವಿ. ಈ ಗಾಡಿಲಿ LCD ಡಿಸ್ಪ್ಲೇ ಕೊಟ್ಟಿದ್ದಾನೆ. ಕೀ ಆನ್ ಮಾಡಿದ ತಕ್ಷಣ R15 150cc ಅಂತ ಶೋ ಆಗುತ್ತೆ ನೋಡಿ. ಸ್ಪೀಡೋಮೀಟರ್ ಮತ್ತೆ ಓಡೋಮೀಟರ್ ಎರಡು ಡಿಜಿಟಲ್. ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾನೆ. ಈ ಗಾಡಿಲಿ ಬ್ಲೂಟೂತ್ ಕನೆಕ್ಟಿವಿಟಿ ಸಹ ಕೊಟ್ಟಿದ್ದಾನೆ. ಯಮಹಾದವ್ರದ್ದು ಒಂದು ಆಪ್ ಇದೆ, ಯಮಹಾ ಕನೆಕ್ಟ್ ಅಂತ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲಿಗೆ ಕಾಲು ಅಥವಾ ಮೆಸೇಜ್ ಬಂತು ಅಂದ್ರೆ ಅಲರ್ಟ್ ಬರುತ್ತೆ. ಇಲ್ಲಿ ಅಲರ್ಟ್ ಬರುತ್ತೆ, ಬಟ್ ಕಾಲ್ ರಿಸೀವ್ ಮಾಡಕ್ ಆಪ್ಷನ್ ಇಲ್ಲ. ಸ್ಟ್ಯಾಂಡ್ ಇಲ್ವೇನ ಹಾಕಣ? ನಾನು ಆ ಕಡೆ ಬಿಟ್ಟು ಚೀಲ ಬೇರೆ ತಂದಿಲ್ಲ. ವಾರದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದು ತುದಿಲ್ ಕೂತ್ಕೊಂಡ್ಬಿಡ್ಬೇಕು. ಅಲ್ಲಿಂದ ಕಾಗೆ ಹದ್ದುಗಳು ಹಂಗೆ ನಿನ್ನ ಮಾಂಸನ ಕಚ 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 ತಿನ್ಬಿಡ್ಬೇಕು. ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ತರ ಆಗುತ್ತೆ ಗುರು. ಕ್ಲಚ್ಚು ಸಹ ಅಷ್ಟೇ, ಒಂದೇ ಒಂದು ಬೆರಳ ಹ್ಯಾಂಡ್ಲ್ ಮಾಡಬಹುದು. ಫಸ್ಟ್ ಟೈಮ್ ಏನಾದ್ರು ಈ ಗಾಡಿನ ಲಾಂಗ್ ಡ್ರೈವ್ ತಗೊಂಡ್ ಹೋಗ್ತೀರಾ ಅಂದ್ರೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಯಾಕೆ ಅಂದ್ರೆ ವೆಯ್ಟ್ ಪೂರ್ತಿ ಕೈ ಮೇಲೆ ಬಿದ್ದಿರೋದ್ರಿಂದ ಅಷ್ಟು ಕಂಫರ್ಟಬಲ್ ಇರಲ್ಲ. ಮತ್ತೆ ಬ್ಯಾಕ್ ಪೇನ್ ತುಂಬಾ ಬರುತ್ತೆ. ಡೈಲಿ ಓಡಿಸಿ ಅಭ್ಯಾಸ ಇರೋರಿಗೆ ಏನು ಆಗಲ್ಲ. ಫಸ್ಟ್ ಟೈಮ್ ತಗೊಂಡ್ ಹೋದ್ರೆ ಬ್ಯಾಕ್ ಪೇನ್ ತುಂಬಾ ಬರುತ್ತೆ. ಬರೀ 150cc ಇಷ್ಟೊಂದು ಕಾಸು ಕೊಡ್ಬೇಕು ಅಂತ ನೀವೇನಾದ್ರು ಅನ್ಕೊಂಡ್ರೆ ಒಂದು ಸಲ ಈ ಗಾಡಿ ನಿಲ್ಸಿ ನೋಡಿ, ಕಳ್ದೊಯ್ತೀರಾ. ಆ ಸ್ಪೋರ್ಟಿಯಾಗಿ ಅಗ್ರೆಸಿವ್ ಲುಕ್ಕಿಗೆ ಕಾಸು ಗುರು. 150cc ಲುಕ್ ವೈಸ್ ಸಕ್ಕತ್ತಾಗಿರೋ ಗಾಡಿ ಅಂದ್ರೆ ಇದೆ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದು 2,50,000 ಆಗುತ್ತೆ. ಈ ಪ್ರೈಸ್ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿಗಳು ಸಿಗುತ್ತೆ. ಬಟ್ ನನಗೆ ಒಂದು ಸ್ಪೋರ್ಟ್ಸ್ ಬೈಕ್ ಫೀಲ್ ಬೇಕು ಅಂದ್ರೆ, ಗಾಡಿಲಿ ಹೋಗ್ತಾ ಇದ್ರೆ ಎಲ್ಲರೂ ನನ್ನೇ ತಿರ್ಗಿ ನೋಡ್ಬೇಕು ಅನ್ನೋದೇನಾಯ್ತು ಅಂದ್ರೆ ಈ ಗಾಡಿ ವರ್ತು ಅನ್ಬೋದು. ಕಾಲೇಜ್ ಹುಡುಗರಿಗೆ ಮಾತ್ರ ಈ ಬೈಕ್ ಬೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಹುಡ್ಗಿರ್ ಕರ್ಕೊಂಡು ಹೋಗ್ಬೇಕಾದ್ರೆ ಹುಡುಗನ ಮುಟ್ಟಲ್ಲ ಅಂದ್ರು ಈ ಗಾಡಿನೇ ಮುಟ್ಸುತ್ತೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸೀಟ್ ಹೈಟ್ 815 ಹೈಟ್ ಕೊಟ್ಟಿದ್ದಾರೆ. ನಾರ್ಮಲ್ ಹೈಟ್ ಇರೋರು ಆರಾಮಾಗಿ ಓಡಿಸಬಹುದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 ಕೊಟ್ಟಿದ್ದಾರೆ. ಕಮ್ಮಿನೇ ಆಯ್ತು. ಯಾಕೆ ಅಂದ್ರೆ ದೊಡ್ಡ ಹಂಪ್ಸು ಗುಂಡಿ ಏನಾದ್ರು ಹತ್ಸಿದ್ರೆ ಇಳ್ಸಿದ್ರೆ ಇಂಜಿನ್ ಗಾಡಿ ಟಚ್ ಆಗ್ಬಿಡುತ್ತೆ. ಗಾಡಿ ವೆಯ್ಟ್ ಬಂದು 141 kg ಇದೆ. ಗಾಡಿ ವೆಯ್ಟ್ ರೆಡ್ಯೂಸ್ ಮಾಡ್ಬೇಕು ಅಂತಾನೆ ಎಲ್ಲಾ ಕಡೆನೂ ಫೈಬರ್ ಕೊಟ್ಟಿದ್ದಾನೆ. ಆದ್ರಿಂದ ತುಂಬಾ ಎಫರ್ಟ್ಲೆಸ್ ಗಾಡಿ ಓಡಿಸಬಹುದು. DRL LED ಕೊಟ್ಟಿದ್ದಾನೆ. ಈ ಗಾಡಿ ಅಗ್ರೆಸಿವ್ ಕಾರಣಕ್ಕೆ ಮೇನ್ ರೀಸನ್ ಅದು. ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ. ಅದರಿಂದ ಲೈಟ್ ತುಂಬಾ ಫೋಕಸ್ ಆಗಿ ಬೀಳುತ್ತೆ. ನೈಟ್ ಟೈಮ್ ಓಡಾಡಕ್ಕೆ ಚೆನ್ನಾಗಿರುತ್ತೆ. ಕಾಷನ್, ವರ್ಕ್ ಇನ್ ಪ್ರೋಗ್ರೆಸ್. ನಮ್ ದೇಶದ ರೋಡ್ಗಳಲ್ಲಿ ಈ ಬೋರ್ಡ್ಗಳೇ ಜಾಸ್ತಿ ಇರ್ತವೆ. ಕೆಲಸ ಮಾಡೋರ ಹಂತಲ್ಲಿ ಹೋಗಿ ತಲೆ ಹಾಡಾಕತ್ತೀಯೇನೋ. ಈ ಗಾಡಿಲಿ 2 ಮೋಡ್ಸ್ ಇದೆ. ಒಂದು ಟ್ರ್ಯಾಕ್, ಇನ್ನೊಂದು ಸ್ಟ್ರೀಟ್. ಮೋಡ್ ಚೇಂಜ್ ಮಾಡಕ್ಕೆ ಆಪ್ಷನ್ ಇಲ್ಲಿ ಕೊಟ್ಟಿದೆ ನೋಡ್ರಿ. ಇಲ್ಲಿ ನೋಡಿ ತೋರಿಸ್ತೀನಿ. ಈಗ ಇಲ್ಲಿ ಚೇಂಜ್ ಮಾಡಿದ್ರೆ ಚೇಂಜ್ ಆಗ್ತಿದೆ ನೋಡ್ರಿ. ಅಲ್ಲಿ ಕಿಲೋಮೀಟರ್, ಟ್ರಿಪ್ 1, ಟ್ರಿಪ್ 2, ಆಮೇಲೆ ಟ್ರ್ಯಾಕ್ ಮೋಡ್ ಇಂದ ಸ್ಟ್ರೀಟ್ ಮೋಡ್ ಚೇಂಜ್ ಮಾಡ್ಕೊಳಕ್ಕೆ ಇದೆ ನೋಡ್ರಿ ಆಪ್ಷನ್. ಇದೆ ಆಪ್ಷನ್. ಈ ಗಾಡಿಲಿ 100 ಮೇಲೆ ರೀಚ್ ಆಯ್ತು ಅಂದ್ರೆ ವೈಬ್ರೇಷನ್ ಶುರು ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಕೊಟ್ಟಿರೋದೆಲ್ಲ ಬರೀ ಫೈಬರ್ ಅಲ್ಲ. ಸೀಟ್ ಬಂದು ಕಂಫರ್ಟಬಲ್ ಆಗಿದೆ. ಬ್ಯಾಕ್ ಸೀಟು ಸಹ ಅಷ್ಟೇ. ಸ್ಟೆಪ್ ಸೀಟ್ ಕೊಟ್ಟಿದ್ದಾನೆ. ಇಬ್ರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. 3 ಜನ ಕುತ್ಕೊಂತೀವಿ ಅಂದ್ರೆ ಹಿಂದೆ ಕೂತಿರೋನು ಹೊಗೆ ಅಂತಾನೆ.
ಗಾಡಿಲಿ ಹಿಂದೆ ಕುತ್ಕೊಳಂಗಿಲ್ಲ. ಯಾಕೆ ಅಂದ್ರೆ ಈ ಗಾಡಿ ಸೀಟ್ ಹಿಂದೆ ಹೈಟ್ ಇರೋದ್ರಿಂದ ಗಾಡಿ ಓಡ್ಸೋ ಮೇಲೆ ಮಲ್ಕೊಂಡಿರ್ಬೇಕಾಗುತ್ತೆ. ಟ್ಯಾಂಕ್ ನೋಡೋಕೆ ದೊಡ್ಡದಾಗಿ ಕಾಣುತ್ತೆ, ಬಟ್ ಫ್ಯೂಲ್ ಕೆಪಾಸಿಟಿ ಬಂದು 11 ಲೀಟರ್ ಮಾತ್ರ ಕೊಟ್ಟಿದ್ದಾನೆ. ಅದರಲ್ಲಿ 1.5 ಲೀಟರ್ ರಿಸರ್ವ್ ಅಲ್ಲಿ ಇರುತ್ತೆ. ಈ ಗಾಡಿನ ಓಡಿಸಿ ಫೀಲ್ ಮಾಡೋದಕ್ಕಿಂತ ಪಾರ್ಕಿಂಗ್ ಮಾಡಿದಾಗ ನೋಡೋ ಫೀಲ್ ಸಖತ್ತಾಗಿರುತ್ತೆ.